ಆ ಬಾಡಿ ಸ್ಪ್ರೇದ ಮುರಿದ್ ಬಿಟ್ಟಾರ ಇಬ್ರು ಕುತ್ಕೊಂಡು ಪೈಪ್ ಹೋಗದಾರ ಡಸ್ಟ್ಬಿನ್ ನಾ ಹೇಳಿಲ್ಲ, ನಾ ಸ್ಟಾರ್ಟಿಂಗ್ದಾಗ ಹೇಳಿ ನಾ ರಾಡಿ ಮಾಡಕ್ ನಿಂತಾರ ತಿನ್ನುದು ಮಕ್ಕಳುದು ಅಡ್ಡಾಡುದು ಅಷ್ಟ ಕಾಲೇಜಿಗೆ ಹೋಗ್ಬೇಕೇನಾಕಿ ಹೋಗ್ಬೇಕು. Hello guys, welcome back to my YouTube channel. Welcome to Rachu Vlogs channel. ಒಂದು 5 days ಆದ್ಮೇಲೆ ಇವತ್ತು ವ್ಲಾಗ್ ಮಾಡತ್ತೀನಿ. ಯಾಕಂದ್ರೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಇವತ್ತು ಮಾಡತ್ತೀನಿ. 26 January ರಿಪಬ್ಲಿಕ್ ಡೇ, ಸೊ ಹ್ಯಾಪಿ ರಿಪಬ್ಲಿಕ್ ಡೇ. ಮತ್ತು ಇಲ್ಲಿ ಮಂಜುನಾಥ್ ಟ್ಯುಟೋರಿಯಲ್ಸ್ ಅಂತದ, ಇಲ್ಲಿ ಫ್ಲಾಗ್ ಹಾಯ್ಸ್ಟ್ ಮಾಡ. ಇದು ನವೋದಯ ಕೋಚಿಂಗ್ ಸೆಂಟರ್. ಬೆಳಗ್ಗೆನ ಮಾಡಾರ ಎಲ್ಲ ಬೆಳಗ್ಗೆನ ಹಾಯ್ಸ್ಟ್ ಮಾಡ್ತಾರೆ, ಮತ್ತೆ ಮಧ್ಯಾಹ್ನ ಮಾಡ್ತಾರೆ, ಏನು ಸಂಜೆಗೆ ಇಳಿಸ್ತಾರೆ. ಸಮಥಿಂಗ್ 5:30 ಹಂಗೆ ಫ್ಲಾಗ್ ಕೆಳಗೆ ಮಾಡ್ತಾರೆ. ಅದೇನಾ ನಂಗೆ ಗೊತ್ತಾಯ್ತಿದ್ದಿಲ್ಲ. ನೋಡ್ರಿ ಗಾಯ್ಸ್, ಡೋರಾದ ಪರ್ಫ್ಯೂಮ್ ಇಂದ ಆಕಿದ್ ಬಾಡಿ ಸ್ಪ್ರೇದಿತ್ತು. ಆ ಬಾಡಿ ಸ್ಪ್ರೇದ ಮುರಿದ್ ಬಿಟ್ಟಾರ ಇಬ್ರು ಕುತ್ಕೊಂಡು ಪೈಪ್ ಹೋಗದಾರ ಡಸ್ಟ್ಬಿನ್ ಹುಡ್ಕಾಗತ್ತಾರ. ನೋಡ್ರಿ ಶಾಣೆ, ಏನ್ ಮಾಡಿದ್ರಿ ಹೇಳ್ರಿ. ಮಾಡೋದು ಒಂದಲ್ಲ, ಇದನ್ನ ತೆಗದ್ ಅದ್ರ ಮ್ಯಾಲ ಕುತ್ತ ನೀವು, ಅದಕ್ಕೆ ಹಂಗಾಗೈತಿ. ಇಬ್ರು ಫಾಲ್ತು ಅದಾರ, ಏನು ಮಾಡಕ್ ಬರುದಿಲ್ಲ. ಇದು ಹೋಗಿ ಏನಾಗೈತಿ, ಈಕಿ ವಿಡಿಯೋ ತಡಿ, ಇದು ಬಫ್ ಐತಿದೆ ಸಿಕ್ಕಾಕೊಂಡ್ ಬಿದ್ದದು. ಮತ್ ಸಿಗಸ್ ನೀನ, ನಾ ಮತ್ ಬಾಯ್ಲೆ ತೆಗಿತೇನೆ. ಹಿಂಗಿತ್ತ, ಇದನ್ನ ಹಿಡಿದ್ ಜಗ್ಗಪ್ಪ ಅಂದ್ರ ಪೈಪ್ ಹಿಡಿದ್ ಜಗ್ಗ, ನಾವು ಪೈಪ್ ಕಡೆಗ್ ಬಂದೈತಿ. ಈಗ ಬಾಯ್ಲೆ ತಗ ಅದನ್ನ ಡಸ್ಟ್ಬಿನ್ ಮಾಡಂದ್ರೆ 2 ಕೆಲಸ ಮಾಡ್ತಾನ ಇವ. ಏನ್ ಹೇಳ್ಬೇಕು ಇವಂಗ, ಕೈ ಬಂದ ಇಷ್ಟ ಗೈಸ್, ಇಷ್ಟ ಐತಿ ಮಾಡೋದು. ಈ ಡೋರಾದ ಬಾಡಿ ಸ್ಪ್ರೇ ಸಂಬಂಧ ಇಷ್ಟೆಲ್ಲ ದಿಮಾಕ್ ಮಾಡತ್ತಾರ. ಅಕ್ಕಿ ನೋಡ್ರಿ ಇಲ್ಲಿ ಎಲ್ಲ ಅಕ್ಕಿ ಡೋರು ಅಕ್ಕಿನ ಜುಟ್ಲ ಜುಟ್ಲ ಬಾಯಿಲ್ ಡೋರ ಬಾರಿ ಇಲ್ಲಿ ಇದು ಅಕ್ಕಿನ ಜುಟ್ಲ ನೋಡ್ರಿ. ಇದು ನಮ್ಮ ಪ್ರಜ್ಜು ಹಾಕ್ಯಾನ ಇವತ್ತು. ಬೂರಿ 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 ಅಗ್ರೆಸಿವ್ ಆಗಿ ಅಳಕ್ಕಿ. ಮೆಸ್ಸಿ ಬಂದ್ ನೋಡ್ರಿ ನಮ್ದು ಡೋರಾದ. ಏ ಡೋರ ಡೋರಾ ಡೋರಾ ಶೋ ಯೋರ್ ಟೀತ್. ಈ ನೋಡ್ರಿ ಹಲ್ ನೋಡ್ರಿ ಕಿನು. ಹೌದೇನ, ನೀ ಓದಲ್ಲಿ ಎಕ್ಸಾಮ್ ಅದಾವ, ಓದೋದ್ ಬಿಟ್ಟು ಒಂದು 10 ನಿಮಿಷ ಫೋನ್ ಹಿಡ್ದೆ, ಒಂದು 10 ನಿಮಿಷ ಹೊರಗೆ ಹೋದೆ, ಡೋರಾನ್ ಜೊತೆ ಆಟ ಆಡ್ದೆ. ನೋಡ್ರಿ 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 ಇವ್ರ ಆಟ ನೋಡ್ರಿ. ಈಗ ಡೋರಾ ಕೆಳಗ್ ಬಿಡ ಅಂದ್ರ ಆಡ್ತಾಳಕಿ. ಡೋರಾ ನಾ ಒಳಗ್ ಬಂದ್ರೆ ಬರ್ತಾಳಕಿ. ನೋಡಿ ಈಗ ನೋಡ್, ಬಾ ಪ್ರಜು, ಬಾ ಪ್ರಜು, ಬಾ ಪ್ರಜು. ನೋಡಿ ಹಾಕಿ ಹಾಕಿ ಆಡಕೋತ ಸಂದೆ ಹೋಗ್ಬೇಡ. ಹೆಂಗ್ ಕಾಣತೈತಿ ಗಾಯ್ಸ್ ನಂದು ಹೊಸ ಚಸ್ಮಾ? ಚೆನ್ನಾಗಿ ಕಾಣತೈತಿ. ಅದ್ ಕೊಡು ನಿಂದು. ಇದು ಚಲೋ ಕಾಣಿಸ್ತೈತೆ, ನೀರು ಚಲೋ. ಇದು ನಂಬರ್ ಭಾಳ ಐತಪ್ಪ, ಕಣ್ಣ ತಿರುಗ್ತವೆ ನಂಬರ್. ಬಿಡು ಕುಡ್ಡಾಗಿ ಮತ್ತು ಆಮೇಲೆ ತಮ್ಮ ಚಲೋ ಕಾಣ್ತೈತಿ. ಗಾಯ್ಸ್ ನಮ್ಮ ಎಕ್ಸಾಮ್ ನಡತ್ತು, ಅದಕ್ಕೆ ಓದಬೇಕು. ಅದರ ಸಂಬಂಧ ಚಸ್ಮಾನು ಹಾಕೋಬೇಕು. ಈಕಿನ್ನ ನಡತ್ತವ ನೋಡ್ರಿ ಫ್ರೆಂಡ್ಸ್. ದೊಡ್ಡ ದೊಡ್ಡ ಇಟಂಗಿ ಅಂತ ಬುಕ್ ತೊಗೊಂಬಂದು ಅಳಕಿ ಕಾಲೇಜಿಂದ ಸರ್ ಕೊಟ್ಟ. ಅಕ್ಕಿ ಫಾಲುದಾ ಮಾಡತ್ತಳ, ಸೊ ಫಾಲುದಾ ರೆಸಿಪಿ ತೋರಿಸ್ತೇನೆ. ಬರ್ರಿ ಬರ್ರಿ. ವೆಲ್ಕಮ್ ಟು ಅವರ್ ಕಿಚನ್. ಎಸ್ ಹೇಳವಾ, ಯಾವ ಫಾಲುದಾ ಮಾಡತ್ತಿ?
ಈಗ ನಾವು ಇಟ್ ಈಸ್ ನಾಟ್ ಫಾಲೋದಾ ಇದು ನಂದು ಓನ್ ಪರ್ಸನಲ್ ರೆಸಿಪಿ. ಅಂದ್ರೆ ರಾಡಿ ಮಾಡತ್ತಿ ಅಂತೇಳಿ. ಫ್ರೂಟ್ ಕಸ್ಟರ್ಡ್ ಮಾಡತ್ತೆ ಯೂಸಿಂಗ್ ವೆನಿಲಾ ಕಸ್ಟರ್ಡ್ ಪೌಡರ್. ಓಕೆ, ಈಗ ನಾ ಫಸ್ಟ್ ಹೇಳಿ ಅಲ್ಲಿ ಕಸ್ಟರ್ಡ್ ಪೌಡರ್ ಇಟ್ಟಿದ್ಲ ಮಮ್ಮಿ, ಬಾದಾಮ್ದು ಏನದು? ಬಾದಾಮ್ ಇದು ಹಂಗ ತಿನ್ನಕ್ ಚಲೋ ಆಗ್ತೈತಲ್ಲ. ಇಲ್ಲ ಬರೀ ಅದ ನನ್ನಂತ ಕೆಲಸ ಮಾಡತ್ತೀನಿ, ಬರೀ ಈಗ ನಾ ಮಾಡಾಕತ್ತೀನಿ 6 ಜನಕ್ಕೆ. ಸೊ ನಾ 6 ಗ್ಲಾಸ್ ಇಷ್ಟು ಗ್ಲಾಸಿನ ಇಷ್ಟು ಹಾಲು 6 ಗ್ಲಾಸ್ ಆಫ್ ಹಾಲು ತಗೊಂಡೆ, ಅಂದ್ರೆ ಮಿಲ್ಕ್ ತಗೊಂಡೆ. ಓಕೆ, ಫಸ್ಟ್ ಇದನ್ನು ಬಾಯ್ಲ್ ಮಾಡಕ್ಕೆ ಇಡ್ಬೇಕು. ಬಾಯ್ಲ್ ಅಲ್ಲ, ಜಸ್ಟ್ ವಾರ್ಮ್ ಮಾಡಕ್ಕೆ ಇಡ್ಬೇಕು ಮಿಲ್ಕ್. ಸೊ ಈಗ ನಾ ವಾರ್ಮ್ ಮಾಡಕ್ಕೆ ಇಡ್ತೀನಿ. ಲೈಟಾಗಿ ಥಂಡಿ ಭಾಳ ಬಿಟ್ಟಿತ್ತು ಇವತ್ತು. ಆಮೇಲೆ ನಾ ಇಲ್ಲೇ ಸ್ಲರಿ ರೆಡಿ ಮಾಡ್ಕೊತೀನಿ. ಕಸ್ಟರ್ಡ್ ಸ್ಲರಿ ಅಂದ್ರೆ ಕಸ್ಟರ್ಡ್ ಕನ್ನಡನಾಗ ಏನಂತಾರೆ ಸ್ಲರಿಗಳು? ಹೇಳು ಹೇಳು. ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ ಹುಡುಗರು ಇವರು, ಲಂಡನ್ನಿಂದ ಓಡಿ ಬಂದವರು. ರೆಡಿ ಮಾಡ್ತೀನಿ. ಅದ್ರೊಳಗೆ ನಾನು ಲೈಕ್ ಎಷ್ಟು ಗ್ಲಾಸ್ ಆಫ್ ಲೈಕ್ ಅರ್ಧ ಲೀಟರ್ ಹಾಲಿಗೆ ಲೈಕ್ ವಿ ಹ್ಯಾವ್ ಟು ಟೇಕ್ 2 ಸ್ಪೂನ್ಸ್ ಆಫ್ ಕಸ್ಟರ್ಡ್. ಅರ್ಧ ಲೀಟರ್ ಹಾಲಿಗೆ 2 ಸ್ಪೂನ್ ಕಸ್ಟರ್ಡ್ ಹಾಕಬೇಕು. ಸೊ ನಾನು ಇಲ್ಲಿ ಆಲ್ಮೋಸ್ಟ್ 1 ಲೀಟರ್ ಐತಿ. ಸೊ ನಾನು 4 to 5 ಸ್ಪೂನ್ಸ್ ಆಫ್ ಕಸ್ಟರ್ಡ್ ಹಾಕೋತೀನಿ. ಟೀ ಸ್ಪೂನ್ ಇಕ್ಕೆಲ್ಲ ಹೋದ್ಲು. ಇದನ್ನ ನಾ ಮಾಡಾತೀನಿ. ಇವೇನು ಹೋಗಬಿಟ್ರಲ್ಲ ಇಬ್ರು. ಇಲ್ಲ, ಅವು ಕೂದ್ಲ ಹಿಂಗ ತಲೆಗೆ ಕ್ಲಿಪ್ ಹಾಕೋಕ್ ಹೋಗಿದ್ದೆ, ಯಾಕಂದ್ರೆ ಕಣ್ಣಿನ ಕಡೆ ಬರತ್ತಾವ ಅದಕ್ಕೆ. ಓ, ರೆಸಿಪಿ ತೋರಿಸಲಿ ಮಾಡೋದು. ತೋರ್ಸೈತಿ. ಇದೇನೋ ಹಿಂಗಾಗಿತ್ತಲ್ಲ ಇದು. ಇನ್ನೂ ಮಿಕ್ಸ್ ಮಾಡತ್ತಾಳ. ಓ, ನೀ ನೋಡಾಕ್ ಬಂದಿ. ನಿನ್ನೆ ರಾತ್ರಿ ಹಿಡ್ದು ತಿನ್ಬೇಕು ಅನ್ಸತ್ತೈತೆ. ಅದಕ್ಕೆ ಮತ್ತೆ ನಿನ್ನೆ ರಾತ್ರಿ ಮಾಡ ಅಂದೆ, ಆಗಲ್ಲ ಅಂದ್ಲ. ಅದಕ್ಕೆ ಈಗ ಮಾಡಂದೆ, ಈಗ ಮಾಡತ್ತ. ಮುಂಜಾನಿಂದ 4-5 ಸತಿ ನಂಗೆ ನಿದ್ದೆ ಮಾಡಕತ್ತಿ. ಈಗ ಬಿಸಿ ಗಂಟು ಬಿದ್ದ. ಮತ್ತೆ ಫೋನ್ ನೋಡ್ಕೋತ ಕೂತಿದ್ಲ, ಅದಕ್ಕೆ ಆಕಿಗೆ ಮಾಡಂದೆ. ಈಗ ನಾ ಇದಕ್ಕೆ ಇದು ವಾರ್ಮ್ ಆಗಿದ್ ಹಾಲು ವಾಟರ್ ಅಂತಿದ್ದಕ್ಕ ಹೇಳಿಲ್ಲ. ನಾ ಸ್ಟಾರ್ಟಿಂಗ್ದಾಗ ಹೇಳಿನ ರಾಡಿ ಮಾಡಕ್ ನಿಂತಾರ ಇವ್ರು. ಇದಕ್ಕೆ ವಾಟರ್ ಅಂತ ಅದು ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ. ಎಷ್ಟು ಚಲೋ. ಒಟ್ಟು ಲಮ್ಸ್ ಇದು ಬರ್ಬಾ ಗಟ್ಟಿ, ಅದು ಗಂಟು ಆಗ್ಬಾರ್ದು. ಹಂಗ ಇದು ಲೈಕ್ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ವಾರ್ಮ್ ಆಗುತ್ತೆ. ನೀ ಏನ್ ಮಾಡತ್ತಿಲ್ಲಿ? ರಚ್ಚು ಚಿಯಾ ಸೀಡ್ಸ್. ಅದಕ್ಕೆ ನೀರೊಳಗ ನೀರ ಹಾಕೊಂಡು ಕುಡಿತಾರ. ಚಿಯಾ ಸೀಡ್ಸ್ ಕನ್ನಡನಾಗ ಏನಂತಾರ? ತಂಪು. ಇದಕ್ಕ ಕನ್ನಡದಾಗ ಏನಂತಾರ? ಅಳವಿ. ಕಾಮ್ ಕಸ್ತೂರಿ ಅಲ್ಲ, ಏನ ಬ್ಯಾರೆ ಏನ? ಕಾಮ್ ಕಸ್ತೂರಿ ಬೀಜ. ಅಳವಿ ಅದ ಮ್ಯಾಗಿಗ ತೆರ್ತದಲ್ಲ, ಅದೆಲ್ಲ ಹೆಂಗ್ ಉದ್ದುದು. ಬಿಸಿ ಆಗಿದ್ದ ಹಾಲು ತಗೋಬೇಕು. ಬಿಸಿ ಆಗಿದ್ದ ಹಾಲು ತಗೊಂಡು ಫ್ರಿಜ್ ಅದು ಅದು ಬಂದ್ ಮಾಡಿಲ್ಲ. ಇದನ್ನ ಹಿಂಗ್ ಕಲ್ಸಿಟ್ಕೊಂಡೇನಿ. ನೋಡ್ರಿ, ಲಮ್ಸ್ ಇರ್ಲಾರ್ದಂಗ್ ಕಲ್ಸಿಟ್ಕೋಬೇಕು. ಕಸ್ಟರ್ಡ್ ಅಲ್ಲ, ಸಬ್ಜಾ ಸೀಡ್ಸ್ ಬೇರೆ, ಫಾಲೂದಾ ಸೀಡ್ಸ್. ಕಲರ್ ಬರ್ತಾವೇನೋ ಕರಿ. ಈಗ ನೋಡ್ರಿ, ಈಗ ಹಾಲು ಬಿಸಿ ಆಗತ್ತೆ. ನಿಮ್ಗೆ ಬೇಕಂದ್ರೆ ಇದ್ರೊಳಗೆ ನಾವು ಇದನ್ನ ಹಾಕೋಬಹುದು. ಏನದ ಕೇಸರ್, ಅದು ಹಾಕೋಬಹುದು. ನಮ್ಮ ಮನಾಗಿಲ್ಲ, ಸದ್ಯ ಹಾಕಿಲ್ಲ. ಕೇಸರ್ ಇದ್ದಾಗ ಇನ್ನೊಮ್ಮೆ ಮಾಡ್ಕೊಡ್ತಾನಂತ. ಕೇಸರಿಯ ತೀರ ಇಷ್ಕ್ ಹೇ ಪಿಯಾ. ಬಂದ್ ನೋಡ್ರಿ, ಏನಾದ್ರು ಮಾಡಕ್ಕೆ ನಮ್ ಕೂಸು ಆತ ನಿದ್ದಿ ಪೂರಾ ದಿನ ಮಕ್ಕೋತಾಳ್ರಿ. ಈಕಿ ಆರಾಮದಾಳ, ಓದುದಿಲ್ಲ, ಎಕ್ಸಾಮ್ ಇಲ್ಲ, ತಿನ್ನುದು, ಮಕ್ಕಳುದು, ಅಡ್ಡಾಡುದು ಅಷ್ಟ. ಕಾಲೇಜಿಗೆ ಹೋಗ್ಬೇಕೇನಾಕಿ? ಹೋಗ್ಬೇಕು. ಮೊಕ್ಕ ಹಿಂಗ್ಯಾಕೆ ಮಾಡಿ? ಇದು ತಿಂದೆ. ಏನೈತೆ ಅದ್ರಾಗ? ಸಕ್ರಿ. ಇದು ಸ್ಮೆಲ್ ನೋಡಿದ್ರೆ ತಿನ್ಬೇಕು. ಸಕ್ರಿ ಪೌಡ್ರ್ ಇಲ್ಲ ಅದು? ಕಸ್ಟರ್ಡ್ ಆ್ಯಪರ್ಲೆ ಮಾಡಿರ್ತಾರೆ. ಕಸ್ಟರ್ಡ್ ಬೇರೆ. ಈಗ ಬಿಸಿ ಆಗೈತಿ. ಇಲ್ಲಿ ನೋಡ್ರಿ, ಈಗ ಬಿಸಿ ಆಗೈತಿ. ಇದೊಂದು ಸ್ವಲ್ಪ ಹಿಂಗೆ ಆಡಿಸ್ತೀರಿ, ನಾ ಇದು ಹಾಕ್ತೀವಿ. ಇದು ಈಗ ಸ್ಟರ್ ಮಾಡ್ಕೊಂಡು ಇದು ಹಾಕ್ಬೇಕು. ಬಿಕಾಸ್ ಇದು ಹಾಕಿಲ್ಲ ಅಂದ್ರೆ ಮತ್ತೆ ಗಂಟಾಗ, ಹಂಗೆ ಸ್ಟರ್ ಮಾಡಿಲ್ಲ ಅಂದ್ರೆ ಗಂಟಾಗ್ಬಿಡ್ತೈತಿ.
ಹಾಲು ಹಾಕೋದ ಸ್ವಲ್ಪ ಗಟ್ಟಿ ಹಾಕೋದು ಹಾಂ ಸ್ವಲ್ಪ ಸೂಪ್ ಟೈಪ್. ಇದು ಸೂಪು. ಸೂಪ್ ಟೈಪ್ ಐತದ, ಸ್ವಲ್ಪ ಗಟ್ಟಿ ಆಗ್ಬೇಕಷ್ಟೆ. ಅದು ತಣ್ಣಗೆ ಹೋದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ ತಾನೇ. ಮಿನಿಟ್ಸ್ ಸ್ಟರ್ ಮಾಡ್ಬೇಕು. ಅದಾದ್ಮೇಲೆ ಸಿಗ್ತೇವಿ ಗಾಯ್ಸ್. ನೋಡೋಣ ಏನಾಗ್ತೈತಿ. ಆಗಾಗತ್ತೈತಿ ಆಲ್ಮೋಸ್ಟ್ ಡನ್. ಇದು ಸಕ್ಕರೆ ಹಾಕ್ಬೇಕು. ಇದಕ್ಕೆ ಸಕ್ಕರೆ ಹಾಕಿ ಸ್ವಲ್ಪ ಬಂದ್ ಮಾಡಿ ಫ್ರಿಜ್ ಸ್ವಲ್ಪ ಆರಿದ್ಮೇಲೆ ಫ್ರಿಜ್ನಾಗ ಇಡ್ಬೇಕು. ಇಷ್ಟು ಡ್ರೈ. ಇದಕ್ಕೆ ಏನಾರ ಮಾಡಿ ಆರೆಂಜ್ ಹಾಕೊಂಡು ಮಾಡ್ಬೇಕು. ಆರೆಂಜ್ ಹಾಕ್ಬಾರ್ದು ಆ್ಯಕ್ಚುಲಿ. ಆರೆಂಜ್ ಪೈನಾಪಲ್ ಅಂದ್ರೆ ಹಾಕ್ಬೋದು, ಬಟ್ ಅದು ಹಾಲ್ದಾಗ ಏನಾಗ್ತಾವ ಗೊತ್ತು ಗಾಯ್ಸ್, ಒಡಿದ್ ಬಿಡ್ತದ ಹಾಲು. ಅದ ಹಾಕಕ್ಕೆ ಟೆಕ್ನಿಕ್ ಇರ್ತೈತಿ, ಹಂಗ ಹಾಕೋದು ಇರೋದಿಲ್ಲ. ಒಂದ್ಸಲ ಹಂಗೆ ಮಾಡೀನಿ. ಕಸ್ಟರ್ಡ್ದಾಗ ಕಸ್ಟರ್ಡ್ ಎಲ್ಲ ಆಗಿ ಫ್ರಿಜ್ದಾಗ ಇಟ್ಟೇನಿ, ಎಲ್ಲ ಕೂಲ್ ಆಗೈತಿ. ಅದು ಏನು ಮಾಡೀನಿ, ಪೈನಾಪಲ್ ಮಿಕ್ಸ್ ಮಾಡಿಟ್ಟೇನಿ. ಇದು ನೋಡ್ರಿ, ನಾನು ಸಬ್ಜಾ ಸೀಡ್ ನೀರೊಳಗೆ ಹಾಕಿ ನೀವೆಲ್ಲರೂ ನೋಡ್ತೀರಲ್ಲ. ಸೊ ಇವು ಹಿಂಗಾಗಿ ಅವು ಎದ್ರಾಗ ನೋಡ್ತೀರಿ, ಫಾಲೋದ ಒಳಗೆ ಹಾಕಿರ್ತಾರ. ಐದರ್ ಇದನ್ನು ಯೂಸ್ ಮಾಡ್ಕೋಬೋದ, ಇಲ್ಲಾಂದ್ರೆ ಚಿಯಾನು ಹಾಕ್ಕೋಬೋದು. ನಾ ಇವಿದ್ವು ಅಂತ ಇದು ಹಾಕೊಂಡೆ. ಚಿಯಾ ಹಾಕೊಂಡ್ರೆ ಚಿಯಾ ಇಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್, ಇವು ಗುಡ್ ಫಾರ್ ಹೆಲ್ತ್. ಇದು ನೀರ್ ಒಳಗನ ಹಾಕೊಂಡು ಕುಡಿತಾರ. ಇದಲ್ಲ, ಇದು ಇದು ಹೈಡ್ರೇಷನ್ಗೆ ಹೆಲ್ಪ್ ಮಾಡ್ತೈತಿ. That's it guys. ಎಲ್ಲಿಗೆ ಬಂತು? ಸರಿ, ನಾನು ಕಟ್ ಮಾಡ್ತೀನಿ. ಫಸ್ಟ್ ಟೈಮ್ ಎಲ್ಲ ಮಾಡೇನಿ. ಅದೇನು ಚಾಕು? ಹೊಸ ಚಾಕು? ಸುಲ್ಗಾಯ್ ಮಾರಕ್ ಹೋಗ್ಕೊಂಡು ಸುಲ್ಗಾಯ್ ಅಂತಾರೇನು ಅದಕ್ಕೆ? ಮತ್ತೆ ಏನಂತಾರ? ಕಡ್ಲಿಗಾಯಿ ಅಂದಿಲ್ಲ. ಇದಕ್ಕೆ ಏನಂತಾರಂತೆ? ಏಯ್ ಇದಕ್ಕೆ ಈ ಗುಲ್ಬರ್ಗ ಸೈಡ್ ಸುಲ್ಗಾಯ್ ಅಂತಾರಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲ ಮಗ. ಇದಕ್ಕೆ ಕೇಳತ್ತೀನ. ಇದಕ್ಕೆ ಈ ಕರ್ಬೂಜ್ ಇದೆ. ಕರ್ಬೂಜ ಅದು, ತರ್ಬೂಜ ಅದು. ಥರ್ಬೂಜ್ ಮಾಸ್ಕ್ ಮೆಲನ್ ಬೆಸ್ಟ್. ಇಟ್ಸ್ ತರ್ಬೂಜ್. ತರ್ಬೂಜಾ. ಕರ್ಬೂಜ್ ಎದಕ್ಕಂತಾರ ಮತ್ತ? ಇದಕ್ಕಂತಾರ. ಬ್ಯಾಡ್ರಿ, ನೀವು ತಿನ್ರಿ ಜಲ್ದಿ. ವಾಸನೆಗೆ ಇನ್ನೊಂದು ಹಸು ಬರತ್ತೆ. ಇದೇನು ಈಗ ಕೊಟ್ಬಿಡ್ತಾಳ ನಿನಗೆ ತಿನ್ನಾಕಾಕಿ? 4 ತಾಸು ಫ್ರೀಸ್ ಆಗ್ಬೇಕು. ಹಾಂ, ಅದಿನ್ನೂ ಫ್ರಿಜ್ದಾಗ ಇಡಬೇಕು. ರಾತ್ರಿ ಕೊಡೋಕೆ ಹಂಗಂದ್ರೆ ನಾ ಊಟಾರು ಮಾಡ್ತೀನಿ. ಹೊಸರಿ ಹಂಗಂದ್ರೆ ಡೋರಿ ಊಟ ಕೂಸ ಊಟ ಸಂಜಿಕ್ ಕಡ್ಲಿ ಹಾಕ್ಯಾರ ಏನಕ್ಕೆ? ಊಟ ಮಾಡಕ್ ಏನೈತಿ? ಮಮ್ಮಿ ಮಕ್ಕೋಡ ಅಡಿಗೆ ಮಾಡಕ್ಕಿಂತ ಮಕ್ಕಳ ಇದು ಮಾಡ್ಕೊಂಡು ತಿನ್ನತ್ತೇವಂತ ಮಕ್ಕೊಂಡಾಳಕಿ. ನೀವು 4 ತಾಸು ಆದ್ಮೇಲೆ ಕೊಡ್ತಿಲ್ಲ ಅಂತೀರಲ್ಲ, ಉಪವಾಸ ಕೊಡ್ಬೇಕಲ್ಲ. ಸ್ವಲ್ಪ ಫ್ರಿಜ್ದಾಗ ಇಡಬೇಕು, ಸ್ವಲ್ಪ ಕೂಲ್ ಆಗಬೇಕು. ಈಗ ಹೋಗ್ಲಿ ಹೆಣ್ಣೆ ಹಚ್ಚಿ ಕೊಟ್ಬಿಡಿ ನಂಗೆ. ಹಣ್ಣು ಹಚ್ಚಿ ತಿನ್ಕೊತ ಬಂದಿರ್ತೀನಿ. ಇವ ಹಣ್ಣು ಈಗೇನು ಮಾಡತ್ತ? ಬಾಳೆಹಣ್ಣು. ಏ ಡೋರಿ ಸಿಂಗರ್ ಮೇರೆ ಮೆಹಬೂಬ್ ಅಂತ ಹಾಂ, ಕೈ ತೊಗೊಳಕ್ ನಾನು ತಿನ್ನಲ್ಲ. ಈಗ ನಡೀತಿಲ್ಲ. ಏನದ? ಎಲ್ಲ ಕಾಣಕಿ ಏನ್ ಮಾಡ್ತಿದ್ದೋ ರಾಣಿ? ಬಾ ನಾವು ಇವನ್ ನೋಡಿ. ಅಲ್ಲಿ ಮೊದಲು ಸಿಲಿಂಡರ್ಗಳನ್ನ ಹೋಗಿ ಕೂತಿ ತಗೋ. ಚಾಕು ಹೆಂಗೆ ಹಿಡಿತಾಳ ನೋಡಿ. ಏಯ್ ಹತ್ಲಾರ್ದಂಗೆ ಹಿಡ್ದೇನೆ. ಹಾಂ, ಇಷ್ಟು ಸಾಕು. ಇನ್ನ ತಿನ್ನಕು ನೋಡ್ತೀನಿ. ನೀನು ಇದು ಮಾಡಿ 6 ಜನಕ್ಕೆ ಡಿವೈಡ್ ಮಾಡಿ ಹಚ್ಬಿಡು. ಟೇಸ್ಟ್ ಇಲ್ಲ ಇದು. ಅದಕ್ಕೆ ಸಕ್ಕರೆ ಹಾಕೊಂಡು ತಿಂತಾರೆ. ಸಕ್ಕರೆ ನಾವು ಹಾಕೋಬೇಕಂತ ಸಕ್ಕರೆ. ಈ ಜ್ಯೂಸ್, ಇದ್ರ ಜ್ಯೂಸ್ ಮಾಡ್ರಿ. ನಾ ಜ್ಯೂಸ್ ಒಳಗೆ ಸಕ್ಕರೆ ಹಾಕೊಂಡು ಇದ್ರದ್ದು ಜ್ಯೂಸ್ ಕುಡ್ದೆ ನಾ ಕಾಲೇಜ್ನಾಗ. ಮಸ್ತ್ ಅದ ಜ್ಯೂಸ್. ಮಕ್ಕಳಿಗೆ ಇದು ಹಾಕೊಂಡು ತಿನ್ನು. ಸಕ್ಕರೆ ಇಲ್ಲ ಹಾಕೊಂಡಿಲ್ಲ, ಉಪ್ಪು ಖಾರ ಹಾಕೊಂಡು ತಿಂದ್ರು ಒಗ್ಗರಣೆ ಅಂತ. ಸ್ವೀಟ್ ಬೇಕಂದ್ರೆ ಉಪ್ಪು, ಸಾರಿ ಸಕ್ಕರೆ. ಹಾಂ, ನೋಡ್ರಿ ಅದ ಹೇಳಿಲ್ಲ. ರಾಡಿ ಮಾಡಕ್ಕೆ ಬಂದಾರ ಇವ್ರಿಬ್ರು ಅಡುಗೆ ಮನೆಗೆ. ಬೇರೆ ಏನು ಕೆಲಸ ಇಲ್ಲ ಇವ್ರಿಗೆ ಮಾಡಕ್ಕೆ. ಬೇರೆ ಏನು ಕೆಲಸ ಇಲ್ಲ, ಐತಿ. ಏನೈತಿ? ಇದು ಪ್ಯಾಷನ್, ಅದು ಕುಕ್ಕಿಂಗ್ ಪ್ಯಾಷನ್ ಇದ್ದವ್ರು ಇಂಟ್ರೆಸ್ಟ್ ಇತ್ತು. ಪ್ಯಾಷನ್ ಏನು ಪೀನು ಕಾಣತಿಲ್ಲ ನಂಗೆ. ನೀವು ಮಮ್ಮಿ ಕಡ್ಲಿ ಗಿಡ ನೀವು ಒಳ್ಳೆ ಚೀಲ ತರ್ತೀರ ಪಾಪ.
ಒಂದು ಏನಂತ ಕೇಳಿದ್ರು ಮಸ್ತಕತಿ ಇದು ತಿನ್ನೋದಲ್ಲ ಏ ಸಿಪ್ಪಿ ಸಪ್ಪಿ ಅದು ಇಲ್ಲ ಐತೆ ಹಚ್ಕೊಂಡ್ ತಿನ್ನ ಎಲ್ಲ ಐತೆ ನೋಡು ಇಲ್ಲಿ ಇಷ್ಟು ದಿನ ಇತ್ತು ಮಾಡ್ರಿ ಆಮೇಲೆ ತಿಂತಾಳಕಿ ಎಲ್ಲ ಆದ್ಮೇಲೆ ಬರ್ತಾಳೆ ಆಕಿ ಒಮ್ಮೆ ನೋಡ್ರಿ ಬರಂಗಿಲ್ಲ ಆಕಿ ಇದನ್ನ ಹೆಚ್ಕೊಂಡಿ ನೋಡಿ ಚಲೋ ಆತ ಮಾ ಇಲ್ಲಿ ನೋಡಿ ವ್ಲಾಗ್ನಾಗ ಬಂದೀನಿ ಹಾಯ್ ಮಾಡಲಿ ಅಲ್ಲೋಡ ಕಡ್ಲಿ ಹಾಯ್ ಮಾಡಿ ಜ್ಯೂಸ್ ಮಾಡ್ಬೇಕಂದ್ರೆ ಮಿಕ್ಸಿ ಹಾಕ್ಬೇಕಲ್ಲ ಅಕ್ಕಿ ನೋಡಿ ಜ್ಯೂಸ್ ಬೇಕತ್ತ ಈಗ ಜ್ಯೂಸ್ ಮಾಡತ್ತಿಲ್ಲಲ್ಲ ಫಾಲೂದಾ ರೆಡಿ ಮಾಡಿಟ್ಟೇವಿ ಫ್ರಿಜ್ನಾಗ ಇಟ್ಟರೆ ಅದನ್ನ ಕೆನಿ ಬರಾತೋ ಫ್ರಿಜ್ನಾಗ ಇಡ ಮಾದು ಟಯರ್ಡ್ಸ್ ಆಯ್ತು ಈಗ ಅಡ್ಡಾಡ್ಕೊಂಡ್ ಮೇಲೆ ಎಲ್ಲ ತಿಂದೊಕ್ಕಾಳ ಮಕ್ಕಳು ಅದು ಬರ್ತಾವ ನಾನು ದುಡಿಯಕ್ಕೆ ಇಟ್ಬಿಡ್ಲ ಫ್ರಿಜ್ನಾಗ ಹಾ ಇಟ್ಬಿಡ್ಲಿ ರೆಸಿಪಿ 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 ಎಲ್ಲ ಅನ್ನೋದ ನೆನಪಾಗ್ತೀನಿ ರೆಸಿಪಿ ಹೌ ಟು ಮೇಕ್ ಫ್ರೂಟ್ ಫಾಲೂದಾ ರೆಸಿಪಿ ಇದಕ್ಕೆ ಫ್ರೂಟ್ ಫಾಲೂದಾ ಅಲ್ಲ ನಂದ ಫಾಲೂದಾ ಅಕ್ಕಿನ್ ಫಾಲೂದಾ ಮಟ್ಟ ಅಡಿಗೆ ಮಾಡಿಬಿಡ್ರಿ ನಮಗೆ ಮಟ್ಟ ಶಿವರೇಟ್ ಅಂತ ಇಲ್ಲಿ ನೋಡ್ರಿ ದೋಸಾ ರೆಡಿ ಆಗತೈತಿ ನಡು ಶಾವಿಗೆ ಬೇಕಾ ಮಮ್ಮಿ ದೋಸಾ ಏ ಹುಡುಗಿ ಬಾ ಆತೆಲ್ಲ ಮತ್ತೇನಿಲ್ಲ ಎವಿ ಕಾಯಿಲ್ಲ ಅರ್ಧ ಹಾಕಿದ್ರ ಹಂಗ ನಾ ಹೇಳ್ತೇನೆ ನೋಡಿ ಈಗ ಸಬ್ಜಾ ಸೀಡ್ಸ್ ರೆಡಿ ಐತಿ ಇದೇನು ಬಾಳೆಹಣ್ಣು ಸಣ್ಣಗೆ ಹೆಚ್ಕೊಂಡೇವಿ ಆ್ಯಪಲ್ ಹೆಚ್ಕೊಂಡೇವಿ ದಿಸ್ ಇಸ್ ಮಸ್ಕ್ ಮೆಲಾನ್ ಇದು ಇದಕ್ಕೆ ಏನಂತಾರ ಪೊಮಗ್ರನೇಟ್ ಕನ್ನಡದಾಗ ಕರ್ಬೂಜ್ ಅಂತಾರ ತರ್ಬೂಜ್ ಅಂತಾರ ಕರ್ಬೂಜ್ ಹಾ ಕರೆಕ್ಟ್ ಅಂದೇನ ಗುಂಡು ತರ್ಬೂಜ್ ಅಂದ ಕರ್ಬೂಜ್ ಅಲ್ಲ ಕರ್ಬೂಜ್ ನಾವು ಇನ್ನೂ ಭಾಳ ಹಾಕ್ಬೇಕು ಮನೆ ಒಳಗೆ ಇಷ್ಟು ಫ್ರೂಟ್ಸ್ ಇದ್ದು ಇಷ್ಟು ಹಾಕತ್ತೇನೆ ಇನ್ನೂ ಭಾಳ ಕಳ್ಳೆಕಾಯಿ ಸ್ಟೋರಿ ಹೇಳ್ತೇನೆ ಆಮೇಲೆ ಏನ್ ಸ್ಟೋರಿ ಹಿಂಗ ಒಂದ್ಸತಿ ಹಿಂಗ ತಿನ್ನು ಹಮಾರಾ ಘರ್ ಕಾ ಬಕ್ರಿ ಬಕ್ರಿ ಹೇಗೆ ಹೇಳಕ್ಕೆ ಬಕ್ರಿ ಹಿಂಗ ತಿನ್ನು ಮುಂದೆ ಒಂದ್ಸತಿ ಕಿಡಿ ಬಂದ್ಬಿಟ್ಟಿತ್ತು ಕಿಡಿ ಅಂದ್ರೆ ಹುಳ ಚಂದ ನಾ ಸುಮ್ಮನೆ ನಾರ್ಮಲ್ ಹಿಂಗೆ ತಗೊಂಡ ಸೀದಾ ಹಿಂಗೆ ಬ್ಯಾಕ ಅದು ಹೊಲಸು ಚೀ ಆಮೇಲೆ ಉಳಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲಾರ ನಡು ಈಕೆ ಒಬ್ಬಾಕಿ ಬಕ್ರಿ ಆಕಿ ನೀ ಏನು ಮತ್ತೆ ನೀನು ತಿನ್ನತ್ತಿಲ್ಲ ಹೇಳೇನಿ ಮಲ್ಕೊಂಡು ಮಲ್ಕೊಂಡು ಎಷ್ಟಾಗೈತಿ ಅಂತ ಟೈಮ್ 4:30 ಆಗೈತೆ ಮಧ್ಯಾಹ್ನ ಮಾಡ್ಬೇಕಾಗಿತ್ತು ಸಂಜೆ 5 ಗಂಟೆ ಆಗೈತೆ ಟೈಮ್ ಆಗ್ಬಿಟ್ಟೈತಿ ಮಿಕ್ಸ್ ಮಾಡ್ಲ ಏನಾಗಲ್ಲ ವಾಟ್ ಹ್ಯಾಪನ್ಸ್ ಆಯ್ತು ಮಿಕ್ಸ್ ಆಯ್ತು ಇಷ್ಟ ಅದು ಭಾಳ ದಪ್ಪ ಇರ್ತೈತಿ ತಿನ್ನೋದಾಗಲ್ಲ ಇದು ಕೊಡ್ದ ಮತ್ತೊಂದು ಸತಿ ನಿದ್ದೆ ಏನೈತೆ ಕೆಲಸ ನಿಮಗೆ ಅದನ್ನ ಮಾಡ್ರಿ ನಾ ಎಷ್ಟು ಚಂದ ಮಕ್ಕೊಂಡಿದ್ದೆ ರಾತ್ರಿ ಲೇಟ್ ಮಾಡ್ತೇವೆ ಅದಕ್ಕೆ ನಿದ್ದೆ ಬರತ್ತೈತಿ ಡ್ರೈ ಫ್ರೂಟ್ಸ್ ತಗೊಂಡು ಅಷ್ಟು ಸ್ಟಡಿ ಮಾಡತ್ತೇವೆ ಡ್ರೈ ಫ್ರೂಟ್ಸ್ ನಾ ಮಕ್ಕೊಂಡಿದ್ದೆ ನನಗೂ ಕರ್ಕೊಂಡ್ ಅಮ್ಮ ಕಾಜು ಏನಾಗೈತಿ ಮಕ್ಕೊಂಡಿದ್ದೆ ನೋಡಿ ಗಾಯ್ಸ್ ಇವ ಎಷ್ಟು ಎತ್ತರ ಅದಾನ ಗೊತ್ತು ಇಷ್ಟು ಎತ್ತರ ಅದಾನ ನಾ ಮೊಬೈಲ್ ಹಿಂಗೆ ನಾನು ಐ ಲೆವೆಲ್ ಮೊಬೈಲ್ ಹಿಡಿಬೇಕಂದ್ರೆ ಇಲ್ಲಿ ಹಿಡಿಬೇಕು ಬಟ್ ಇಷ್ಟು ಎತ್ತರ ಅದಾನ ತಲೆ ಮಾಡಿ ದಗಿ ಐತೋ ನಮ್ಗೆ ದಗಿ ಬಿಡಾತೈತೋ ಗೊತ್ತಿಲ್ಲ ಐತಿ ಶಕೆ ಇವತ್ತು ಭಾಳ ಐತಿ ಶಕೆ ಐತಿ ಇವತ್ತು ವಿಂಡೋ ತೆಗಿಯೋದು ಹೂ ತೆಗೆದ್ರು ಬೆಳಕು ಏನಾಗಿತ್ತು ನನಗೆ ಹಸಿ ಹೋಗತ್ತೆ ಇದ್ರಾಗ ಏನೈತಿ ನೋಡ್ರಿ ಮತ್ತೇನು ಗಾರ್ನಿಶ್ ಮಾಡ್ತಾ ಇದ್ದೆ ಇದ್ರಾಗ ನೋಡ್ರಿ ಏನೇನೋ ಹಾಕಿಟ್ಟಾರ ಇವ್ರು ಏನೈತಿ few hours later ನಮ್ಮ ಫಾಲೂದಾ is ready now we are ready to eat ಹಾಕಿದ್ರೆ ಇದೊಂದು ಸ್ವಲ್ಪ ಇದು ಹಾಕಿದ್ರೆ ಇದು ಹಾಕಿ ಎಲ್ಲಾರ್ಗು ನೋಡಿರ್ತೀರಲ್ಲ ಬ್ಲ್ಯಾಕ್ ಸ್ವಲ್ಪ ಏನ್ ಅನಿಸ್ತೈತಿ ನೋಡಕ್ಕೂ ಚಲೋ ಕಾಣಿಸ್ತೈತಿ
ನೋಡಕ ತಿನ್ನಾಕು ಚಲೋ ಅನಿಸ್ತೈತಿ ಎಸ್ಥೆಟಿಕ್ ಒಂದ್ ತರಂಗ ಜೆಲಿ ಟೈಪ್. ಯಾಕಂದ್ರ ಇದು ಯಾವಾಗ ಹಾಕ್ಲಿ ನಾ ಕಸ್ಟರ್ಡ್ ಆಕೈತಿ ಏನು ಗುಲಾಬನ ತಗೋಕಂತ ಹೋಗಿ ಯಪ್ಪ ಎಲ್ಲ ನಾನು ಅದು ಮುಕ್ಕೋಣ ಎಲ್ಲಿ ಹಿಂಗ್ಯಾಕಿದು ಹೇಯ್ ಡೋರಾ ಹುಚ್ಚ ಮಂಗ್ಯಾಗಳು ಇವೆರಡು. ನೆಕ್ಸ್ಟ್ ಇದು ಮಾಡಿದ್ದು ಕಸ್ಟರ್ಡ್ ಕೋಲ್ಡ್ ಆಗೈತಿ. ಕೋಲ್ಡ್ ಆಗೈತಿ. ಹಾಕಿ ಆಮೇಲೆ ಇಟ್ಕೋಬಹುದು. ನಾ ಈಗ ಸ್ವಲ್ಪ ಹಾಕಿ ಮ್ಯಾಲ ಹಾಕಿದ್ರೆ ಕೆಳಗ್ ತನ ಹೋಗ್ತದ ಅಂದ್ರೆ ಫ್ರೂಟ್ಸ್ ಎಲ್ಲ ಇದಾಗ್ಬಿಡ್ತಾವ. ಅದು ಆಮೇಲೆ ದಾಳಿಂಬ್ರಿ ಹಾಕ್ಲಿಲ್ಲ ಲಾಸ್ಟಿಗೆ ಹಾಕೊಂಡು ಅದ್ರ ಮೇಲೆ ಚಂದ ಕಾಣಿಸ್ಬೇಕು. ಈಗ ಯಾಕೆ ಮಿಕ್ಸ್ ಮಾಡತ್ತಿ? ಅದು ನಡೀತೈತಿ ಒಳಗಿನ. ನೀವು ಅಂಗಡಿ ಒಳಗೆ ಹಿಂಗ ಕಾಣಿಸ್ತೈತಲ್ಲ ಫಾಲೂದಾ ತಗೊಂಡಿದ್ದು ತಡಿಯಲ್ಲ ನೋಡ್ರಿ ಇದು ಒಂದ ಗ್ಲಾಸ್ ಬೇರೆ ಐತಿ ನಮ್ಮ ಮಮ್ಮಿ ಸಾರಿ ಮಮ್ಮಿ ಈಕಿಗೂ ನೋಡ್ರಿ ಸರ್ ಹಾಕ್ಲಿ ಮುಖ ತೋರಿಸಿ ಅಷ್ಟು ಹಾಕ್ಬಿಡ್ಲಿ ಅಷ್ಟು ಹಾಕಿ ಫುಲ್ ಹಾಕೈತಿ. ಅದು ತಗ್ಗಿ ಕೆಳಗೆ ಒಂದು ಸ್ವಲ್ಪ ಯಾಡ್ಸ ವೇಸ್ಟ್ ಬಾಡೀಸ್. ಇದು ಕಪ್ ನಂಗೆ ಇದ್ರಾಗ ಹಾಕ್ಕೊಡ್ರಿ ಇದ್ರಾಗ ಅಂತ ತರ್ಬೇಕಂತ ನಂಗೆ ಹಿಂತ ಉದ್ದನ್ ಭಾಳ ಜಾಸ್ತಿ. ಇದ್ರಾಗ ನಾ ಚಮಚ ಹಿಂಗೆ ಒಳಗೆ ಹಾಕಿದೆ ಅಂದ್ರೆ ಇದೆಲ್ಲ ಹೊರಗೆ ಬರ್ತೈತಿ. ಜಾತ್ರೆ ಅದಕ್ಕೆ ಕಾಗಿ ಸ್ಟೋರಿ ಕೇಳಿರಿಲ್ಲೋ ಹಂಗಾಕೈತಿ. ಏನು ಊಟ ಮಾಡಿ ಹಾ ನಾ ಡೋಸಾ ಮಾಡಿ ಡೋಸಾ ಊಟ ಅನ್ನಲ್ಲ ಅದಕ್ಕೆ. ಫಸ್ಟಿಂಗ ದೋಸಾ ಅಲ್ಲ ದೋಸಾ. ಡೋಸಾ ಅಂತ ನಲ್ಲಿ ನುಗ್ಗಿಕೆರೆ ಹೋಗಿ ಫ್ರೆಂಡ್ಸ್ ನುಗ್ಗಿಕೆರೆ ಹೋದಾಗ್ನು ಡೋಸಾ ತಿನ್ನು ಡೋಸಾ ಅಂತ ಅದ ಅಂಗ್ರೇಜಿ ಯಾರು ಹೇಳ್ಕೊಟ್ಟಾರ ಅದು ಇದು ಯಾರು ಹೇಳ್ಕೊಟ್ಟಿಲ್ಲಲ್ಲ ಅದಕ್ಕೆ ದೋಸಾ ಅಂತ ಬರೋದು. ಅಂಗ್ರೇಜಿ ಗರ್ಲ್ ಫ್ರೆಂಡ್ ಸಿಕ್ಕಾಳ ಅಂತ ಅದು ಇದು ಮೆಕ್ಯಾನಿಕಲ್ ಅವ್ರಿಗೆ ಸಿಗ್ತಾರೆ. ಇದು ಮೆಕ್ ಇದು ಇಸಿ ಇದು ಕಂಪ್ಯೂಟರ್ ಸೈನ್ಸ್ ಎಲ್ಲಾ ಬ್ರಾಂಚ್ ನಮ್ಮ ಮನ್ಯಾಗ ಎಲ್ಲ ಬ್ರಾಂಚ್ ಮೂಲ ಬ್ರಾಂಚ್ ಇಂಜಿನಿಯರ್ಸ್ ಅದಾರ ನಮ್ಮ ಮನೆ ಒಳಗೆ, ಡಾಕ್ಟರ್ಸ್ ಅದಾರ ಡಾಕ್ಟರ್ಸ್ ಅದಾರ, ಭಾಳ ಬಿಜಿ ಅದಾರ. ನಮ್ಮ ಮನ್ಯಾಗ ಬರೀ ಡಾಕ್ಟರ್ಸ್. ದಿಸ್ ಕಾಂಬಿನೇಷನ್ ಶಿವ ತಿನ್ಬ್ಯಾಡ್ಸಿ ನೋಡು ಗಾರ್ನಿಶ್ ಮೊದಲು ಸುಳ್ಳಾಕ್ ಬೇಸರಾಗಿತ್ತು ನನಗೂ. ಒಂದು ತಂದರೆ ಯಾಕೆ ಅಂಕಲ್ ದೊಡ್ಡ ತಿನ್ನೋರು ಯಾರು ಇರಂಗಿಲ್ಲ ಅದಕ್ಕೆ ಇರ್ಲಿ ಬೇಡ ಸಾಕ. ನಂಗೆ ಇಲ್ಲಿ ಟಿಂಪಲ್ ಬಂದ್ರೆ ಹಿಂಗೆ ಇಲ್ಲಿ ಟಿಂಪಲ್ ಬರ್ತೈತೆ. ನಗು ಸ್ವಲ್ಪ ಮತ್ತೆ ಎಲ್ಲೆಲ್ಲ ಬರ್ತೈತಿ ಇಲ್ಲ ಇಲ್ಲಿ ನಗು ನಗ ಇಲ್ಲಿ ಬರ್ತೈತೆ ಗೈಸ್. ಹಾ ಬಂತು ಇಲ್ಲಿ ಎಷ್ಟ ಬರ್ತೈತೆನ ಮತ್ತೆ ಬೇರೆ ಕಡೆ ಬರ್ತೈತೆ. ಹೇಗೆ ತೋರಿಸ್ಬೇಕದ್ನು ಯಾಕೆ ತಗೊಂಡು ಹೋದ್ಲ ನೋಡ್ರಿ ಫ್ರೆಂಡ್ಸ್ ಇವ್ರು ಮಾಡಿ ತಯಾರು ಮಾಡಿದ್ರಿ. ನಾ ತಿನ್ನಾಕ ಬಂದೀನಿ ಮಸ್ತ್ ತಿಂತೀನಿ. ಮಮ್ಮಿಗೆ ಕೊಡೋದು ನಂಗೂ ಕೊಡ್ರಿ. ಶುಗರ್ ನಾನು ತಗೊಂಬಾರ ಬರೋ ಮುಂದೆ ನಾನು ತಗೊಂಬ. ಹಂಗ ಮಾಡ್ತೇನೆ ಬಾಯಾಗ ಇಟ್ಬಿಡ. ಒಳ ಹೋಗ್ತಿರ್ತೀನಿ ಮಸ್ತ್ ಮಸ್ತ್ ತಿಂದು ಹೇಳ್ತೀರಿ ಪಟ್ಟ ಹೆಂಗೈತಿ ಹೆಂಗಾಗೈತೆ ಮಮ್ಮಿ? ತಡಿ ಮಿಕ್ಸ್ ಮಾಡ್ಕೋತೆ. ನನಗೂ ಶಾವ್ಗೆ ಹಾಕ್ತಿದ್ದೆ ಅಂದಿದ್ಲಿ ಇದ್ರ ಒಳಗ ಹಾಕಿದ್ರೆ ಮತ್ತೆ ಜಾಗನೇ ಇಲ್ಲ ಅಲ್ಲಿ ಇನ್ನಷ್ಟು ಕಷ್ಟ ಉಳಿತು. ಹೇಳ್ತೀಯಾ ಹೆಂಗಾಗ್ಯದ್ರಿ ಮೇಡಮ್? ಚಲೋ ಆಗೈತೆ ಗಾಯ್ಸ್ ಇವ್ರು ಮಾಡ್ಯಾರಲ್ಲ ಅದಕ್ಕೆ ಚಲೋ ಆಗೈತೆ ಅನ್ನೋ ನಾ ಹೇಳ್ತೀನಿ ಹಂಗಾಗೈತೆ. ನೆಕ್ಸ್ಟ್ ಇವ್ರಿಗೆ ಹೇಳ್ತೇವೆ ಮಾಡ್ಬೇಕ. ನಿಮಗೆ ಹಾಕೊಂಡ್ರಿಲ್ಲ ವೈಟ್ ಇದಿಡಿ ನಾ ಹೇಳ್ತೇನೆ ಅಂತಂದು ಹೇಳಿ ಜನರೇ ಹೇಳಿ. ಬಾಳೆಹಣ್ಣು ಆಪಲ್ ಹಂಗಾಗೈತೆ ಹಂಗತ್ತ ಅದು ಚಲೋ ಆಗೈತೆ ಚಲೋ ಆಗೈತೆ. ಪ್ರಜ್ಜು ಡಾಕ್ಟ್ರ ಪ್ರಜ್ಜು ಚಲೋ ಐತಿ. ಡೊರಮಿ ನಾ ಮಾಡಿದೆ ಏನ ಚಲೋ ಆಕೈತೇನೋ. ನೆಕ್ಸ್ಟ್ ನಿನ್ಗೆ ಹೇಳ್ತೇವೆ. ನಿಂಗೆ ಪ್ರಜ್ಜುಗ್ ನೆಕ್ಸ್ಟ್ ರೆಸಿಪಿ ಮಾಡಾಕ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ರೆಸಿಪಿ ಏನು ಮಾಡ್ಬೇಕಂತ ಹೇಳಿ. ಇವರಿಬ್ರು ಮಾಡ್ತಾರತ್ತ. ಇವರಿಬ್ರು ಕೈಲೇ ಮಾಡ್ಸಕತ್ತ. ಏನು ಸಾನಿ ಆದ್ರೆ ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ಅದಾವ ಎಕ್ಸಾಮ್ ಹೋಗ್ಬೇಕು. ಓಕೆ ಗೈಸ್ ಇಲ್ಲೇ ವ್ಲಾಗ್ ಎಂಡ್ ಮಾಡತ್ತೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯದ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ.
ನೆಕ್ಸ್ಟ್ ಐ ಎಕ್ಸಾಮ್ಸ್ ಅದಾವ, ಅದು ಮುಗಿದ್ಮೇಲೆ ಮತ್ತೆ ವ್ಲಾಗ್ ಮಾಡ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.